ನಮಸ್ಕಾರ ಸ್ನೇಹಿತರೆ, ವಿ ನಾಲೆಡ್ಜ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಇಲಾಖೆ KSP ವತಿಯಿಂದ ಸಿವಿಲ್ PC ಯ ಒಂದು ಹೊಸದಾದ ಅಪ್ಡೇಟ್ಸ್ ಬಂದಿದ್ದು, ಆ ಒಂದು ಅಪ್ಡೇಟ್ಸ್ನ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ತಾವು ವಿ ನಾಲೆಡ್ಜ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ನಗರ ಪೊಲೀಸ್ ಆಯುಕ್ತರುಗಳಿಗೆ ಉಪ ಪೊಲೀಸ್ ಆಯುಕ್ತರು ಈ ಒಂದು TP PACS ಇಮೇಲ್ ಸಂದೇಶದ ಮೂಲಕ ತಿಳಿಸಲಾಗಿದೆ. ಈ ಒಂದು ಇಮೇಲ್ ಉಪ ಪೊಲೀಸ್ ಆಯುಕ್ತರ ಆಡಳಿತ ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ನಗರದಿಂದ ಈ ಒಂದು ಸಂದೇಶವು ಹೊರಡಿಸಲಾಗಿದ್ದು, ಎಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷಕರು KGF ಘಟಕ ಒಳಗೊಂಡಂತೆ ಪ್ರತಿಗಳನ್ನು ಮಾಹಿತಿ ಸೂಕ್ತ ಕ್ರಮಕ್ಕಾಗಿ ಎಲ್ಲ ವಲಯ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರಿಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಇವರಿಂದ ಒಂದು ಸಂದೇಶವನ್ನು ಹೊರಡಿಸಲಾಗಿದ್ದು, ಆ ಒಂದು ಸಂದೇಶವು 2022 ಮತ್ತು 23ರ ನೇಮಕಾತಿಗೆ ಸಂಬಂಧಿಸಿದಂತೆ 20/1/2024ರಂದು ಈ ಒಂದು ಸಂದೇಶವನ್ನು ಹೊರಡಿಸಲಾಗಿರುತ್ತದೆ. 2022-23ನೇ ಸಾಲಿನ ಮಿಕ್ಕುಳಿದ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಅಥವಾ ಮಹಿಳಾ ಅಥವಾ ತೃತೀಯ ಲಿಂಗಿ ಪುರುಷ ಅಥವಾ ಮಹಿಳಾ ಹಾಗೂ ಸೇವಾನಿರತ ಬ್ಯಾಕ್ಲಾಗ್ 1137 ಹುದ್ದೆಗಳ ನೇರ ನೇಮಕಾತಿ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಲಾಗುತ್ತದೆ. ನಿಯಮದಂತೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಬೇಕಾಗಿದ್ದು, ಅದರಂತೆ ದಿನಾಂಕ 25/2/2024ರಂದು ನಡೆಸಲು ಉದ್ದೇಶಿಸಲಾಗಿರುತ್ತದೆ. ತಮ್ಮ ಘಟಕಗಳಿಂದ ದಿನಾಂಕ 28/1/2024ರಂದು ನಡೆಯುವ APC 3064 ಹುದ್ದೆಗಳ ಲಿಖಿತ ಪರೀಕ್ಷೆಗಾಗಿ ನೀಡಲಾದ ಪರೀಕ್ಷಾ ಕೇಂದ್ರಗಳನ್ನೇ ದಿನಾಂಕ 25/2/2024ರಂದು ನಡೆಯುವ CPC 1137 ಹುದ್ದೆಗಳ ಲಿಖಿತ ಪರೀಕ್ಷೆಗಾಗಿ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಘಟಕವಾರು ಪರೀಕ್ಷಾ ಕೇಂದ್ರಗಳ ಪ್ರತಿ ಲಗತ್ತಿಸಲಾಗಿದೆ. ಸದರಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಂದ ಲಿಖಿತ ಅನುಮತಿಯನ್ನು ಪಡೆದುಕೊಂಡು ದಿನಾಂಕ 24/1/2024ರ ಬೆಳಗ್ಗೆ 10 ಗಂಟೆಯ ಒಳಗಾಗಿ ಈ ಕಚೇರಿಯ ಇಲ್ಲಿ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ssrnt@ksp.gov.in ಅಂತ ಕಳುಹಿಸಿ ಕೋರಿದೆ. ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಆಯಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅವರ ಸಿಬ್ಬಂದಿ ವರ್ಗದ 20 ಅಭ್ಯರ್ಥಿಗಳ ಒಬ್ಬ ಮೇಲ್ವಿಚಾರಕ ನೇಮಿಸಬೇಕಾಗುತ್ತದೆ ಮತ್ತು ಈ ಬಗ್ಗೆ ಅಗತ್ಯ ಕ್ರಮಗಳನ್ನು ತಿಳಿಸಲಾಗಿದೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಈ ಅಪ್ಡೇಟ್ಸ್ನ ಇಂಪಾರ್ಟೆಂಟ್ ಮುಖ್ಯವಾದಂಥ ವಿಷಯಗಳೇನೆಂದರೆ, ಈ ಸಿವಿಲ್ PC ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. 25/2/2024 ಆಗಿದ್ದು, ಮತ್ತು ಆ ಒಂದು ಪರೀಕ್ಷೆಯ ಯಾವ ಎಕ್ಸಾಮ್ ಸೆಂಟ್ರ್ ಎಲ್ಲಿ ಅಂತ ಕೇಳಿದರೆ, ಈಗ ನೀವು 3064 APC ಅಂದರೆ CAR ಮತ್ತು DAR ಎಕ್ಸಾಮ್ ಮೆಸೇಜ್ ಬಂದಿದೆಯಲ್ಲ, ಆ ಒಂದು ಮೆಸೇಜ್ನಲ್ಲಿ ನಿಮ್ಮ ಸೆಂಟ್ರ್ ಯಾವುದು ಅಂತ ತಿಳಿದಿದೆ. ಅದೇ ಸೆಂಟರ್ ಈ PC ಎಕ್ಸಾಮ್ಗೂ ಕೂಡ ಇರುತ್ತೆ ಅಂತ ತಿಳಿಸಲಾಗಿದೆ. ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಟೈಮ್.